ಇದು ಟೀತ್ ಕ್ಯಾವಿಟೀಸ್ ಅಥವಾ ಹಲ್ಲಿನಲ್ಲಿ ಕೀಟ ತಗುಲಿರುವ ಸ್ಥಿತಿಯಾಗಿದ್ದು, ಇದು ನಿಮ್ಮ ಹಲ್ಲುಗಳನ್ನು ಹಾನಿಗೊಳಿಸಿ ಅಸಹನೀಯ ನೋವನ್ನು ಉಂಟುಮಾಡುತ್ತದೆ. ಸಂಶೋಧಕರ ಪ್ರಕಾರ ಜಗತ್ತಿನಲ್ಲಿ 92% ವಯಸ್ಕರಲ್ಲಿ ಟೀತ್ ಕ್ಯಾವಿಟೀಸ್ ಕಂಡುಬರುತ್ತವೆ ಮತ್ತು ಇದಕ್ಕೆ ಮುಖ್ಯ ಕಾರಣ ನಾವು ಸೇವಿಸುವ ಸಕ್ಕರೆಯುಕ್ತ ಆಹಾರವಾಗಿದೆ. ನೀವು ಏನನ್ನಾದರೂ ತಿಂದಾಗ ಹಲ್ಲುಗಳ ನಡುವೆ ಸಿಕ್ಕಿಹಾಕಿಕೊಂಡ ಆಹಾರವು ಬಾಯಿಯಲ್ಲಿರುವ ಕೆಟ್ಟ ಬ್ಯಾಕ್ಟೀರಿಯಾಗಳನ್ನು ಆಕರ್ಷಿಸುತ್ತದೆ ಮತ್ತು ಈ ಬ್ಯಾಕ್ಟೀರಿಯಾಗಳು ಆಹಾರದಲ್ಲಿರುವ ಸಕ್ಕರೆ ಹಾಗೂ ಕಾರ್ಬೋಹೈಡ್ರೇಟ್ಗಳನ್ನು ವಿಭಜಿಸಿ ಹಲ್ಲುಗಳ ಮೇಲೆ ಆಮ್ಲವನ್ನು ಬಿಡುಗಡೆ ಮಾಡುತ್ತವೆ. ಇದರಿಂದ ಹಲ್ಲುಗಳ ಮೇಲೆ ಆಮ್ಲದ ಪ್ಲೇಕ್ ಅಥವಾ ಒಂದು ಪದರವು ರೂಪುಗೊಳ್ಳುತ್ತದೆ. ಇದನ್ನು ಸಲಿವ ಕಾಲಕಾಲಕ್ಕೆ ಸ್ವಚ್ಛಗೊಳಿಸುತ್ತಿರುತ್ತದೆ. ಆದರೆ ಅತಿಯಾದ ಸಕ್ಕರೆಯುಕ್ತ ಆಹಾರ ಸೇವನೆಯಿಂದ ಬ್ಯಾಕ್ಟೀರಿಯಾಗಳು ಹೆಚ್ಚಿನ ಪ್ರಮಾಣದಲ್ಲಿ ಆಮ್ಲವನ್ನು ಉತ್ಪತ್ತಿ ಮಾಡುವುದರಿಂದ ಆಮ್ಲದ ಪ್ಲೇಕ್ ಸಲಿವ ಇಂದ ಸ್ವಚ್ಛಗೊಳಿಸಲು ಸಾಧ್ಯವಾಗುವುದಿಲ್ಲ. ಈ ಆಮ್ಲದ ಪ್ಲೇಕ್ ಹಲ್ಲಿನ ಹೊರಪದರವಾದ ಇನಾಮೆಲ್ ಅನ್ನು ಹಾನಿಗೊಳಿಸಲು ಪ್ರಾರಂಭಿಸುತ್ತದೆ ಮತ್ತು ಇನಾಮೆಲ್ ಪದರವು ತುಂಬಾ ಗಟ್ಟಿಯಾಗಿದ್ದರೂ ಸಹ ಆಮ್ಲವು ಅದನ್ನು ನಿಧಾನವಾಗಿ ಹಾನಿಗೊಳಿಸಿ ಟೀತ್ ಕ್ಯಾವಿಟೀಸ್ ಉಂಟುಮಾಡುತ್ತದೆ. ಈ ಕುಳಿಯ ಮೂಲಕ ಬ್ಯಾಕ್ಟೀರಿಯಾಗಳು ಹಲ್ಲಿನ ಒಳಗಿನ ಪದರಗಳಾದ ಡೆಂಟಿನ್ ಮತ್ತು ಪಲ್ಪ್ನಲ್ಲಿರುವ ನರಗಳನ್ನು ಹಾನಿಗೊಳಿಸುವುದರಿಂದ ಹಲ್ಲುಗಳಲ್ಲಿ ತೀವ್ರವಾದ ನೋವು ಕಾಣಿಸಿಕೊಳ್ಳುತ್ತದೆ. ಇಂತಹ ಮತ್ತಷ್ಟು ಆಸಕ್ತಿದಾಯಕ ಮಾಹಿತಿಗಾಗಿ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.